ನೋಡು ದೋಸ್ತ, ಪ್ರತಿದಿನ ನಾನು ಏನು ಮಾಡ್ತೀನಿ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸ್ತೀನಿ. ನೀವು ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ ನನ್ನ ಜೊತೆಗೆ. ಯಾಕಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ ಎಕ್ಸಾಮ್ದಲ್ಲಿ. ಮೆಂಟಲ್ ಎಬಿಲಿಟಿ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಗೆ ಐಡಿಯಾ ಬರ್ತದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಡೈಲಿ ನಿಮ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸ್ತಾ ಇರ್ತೀನಿ. ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. RRB, ಬ್ಯಾಂಕ್, SSC, UPSC, KS, PSI, FD, PC, ಗ್ರೂಪ್ ಸಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೇನು ಇವು ಕ್ವಶನ್ಗಳು ಹೆಲ್ಪ್ ಆಗ್ತವೆ. ಅದಕ್ಕೋಸ್ಕರ ಯಾವ ರೀತಿ ಬಿಡಿಸ್ತೀನಿ, ಯಾವ ರೀತಿ ಹೇಳ್ತೀನಿ, ಯಾವ ರೀತಿ ಮೆಥಡ್ಗಳು ಇರ್ತವೆ, ಎಲ್ಲವನ್ನು ನೀವೇನು ಮಾಡಿರಿ ತಿಳ್ಕೋರಿ ಅಂತ ಹೇಳ್ತೀನಿ. ಹೌದಾ? ಮೊದಲನೇ ಪ್ರಶ್ನೆ ನೋಡೋಣ. ಒಂದು ಕೋಡ್ ಪ್ರಕಾರ ಬ್ರಕೆಟನ್ನು DPCA MCV ಬರೆಯಲಾಗಿದೆ. ಹಾಗಾದರೆ ಅದೇ ಕೋಡ್ ಪ್ರಕಾರ ಬ್ಲಾಕನ್ನು ಹೇಗೆ ಬರೆಯೋದು? ನೀವು ಅರ್ಥ ಮಾಡ್ಕೋಬೇಕು. ಇದು ಕೋಡಿಂಗ ಮತ್ತು ಡಿಕೋಡಿಂಗ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ. ನಾ ಕೋಡಿಂಗ ಮತ್ತು ಡಿಕೋಡಿಂಗ್ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿನಿ. ಸೊ ಅದು ವಿಡಿಯೋ ನೋಡ್ರಿ, ನಿಮ್ಗೆ ಪೂರ್ತಿ ಅರ್ಥ ಆಗ್ತೈತೆ. ಹೌದಾ? ಬಿಡ್ಸೋಣ. ನೋಡಿಲಿ, ಕೊಟ್ಟಿರ್ತಕ್ಕಂಥದ್ದು ಮೊದಲು ಬರ್ಕೋಬೇಕು. ಏನು ಕೊಟ್ಟರ? ಬ್ರಕೆಟ್ ಕೊಟ್ಟರ, ಬ್ರಕೆಟ್ ಬರ್ಕೋರಿ ನೀಟಾಗಿ. ಒಂದ್ರ ಕೇಳಿ ಒಂದು ಬರ್ಕೋರಿ. BRACET ಬ್ರಕೆಟ್ ಕೊಟ್ರ. ಸೊ ಅದನ್ನ ಹೆಂಗೆ ಬರ್ದಾರ ಅಂತೇಳಿ ಮುಂದ್ಗಡೆ ಬರ್ಕೋರಿ. D ಆರ್ದು P N C ನೆಕ್ಸ್ಟ್ A ನೆಕ್ಸ್ಟ್ M ನೆಕ್ಸ್ಟ್ C ನೆಕ್ಸ್ಟ್ V. ಈ ರೀತಿ ಏನು ಮಾಡ್ಯಾನಪ್ಪ ಅಂದ್ರವ ನಿಮಗೆ ಬರೆದಿದ್ದಾನೆ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಪ್ಪ ಅಂದ್ರೆ ಮುಂದಿಂದು ಕೂಡ ನೀವು ಬರ್ಕೋರಿ. ಬ್ಲಾಕನ್ನು ಹೇಗೆ ಬರೆಯಬಹುದು ಅಂತ ಕೇಳೋಣ. BLOCK ಬ್ಲಾಕ್. ನೋಡ್ರಿ, ನೀವು ಒಂದು ಮಾಡಬೇಕು, ಕೊಟ್ಟಿರ್ತಕ್ಕಂಥದ್ದು ಮೊದಲಿಗೆ ಒಂದು ಕೊಟ್ಟಿರ್ತಾನೆ. ಸೊ ಅದು ಕ್ಲಿಯರಾಗಿ ಅಬ್ಸರ್ವ್ ಮಾಡಬೇಕು, ನಿಮ್ಗೆ ಅರ್ಥ ಆಗ್ತೈತಿ. ನೋಡ್ರಿ, ಇಲ್ಲಿ B ಆಗನ C ಬರಬೇಕಾಗಿತ್ತು, ಒಂದು ಅಕ್ಷರ ಗ್ಯಾಪ್ ಬಿಟ್ಟು D ಬಂದೈತಿ. ಹೌದಾ? B ಆಗನ C ಬಂದೈತಿ. ನೆಕ್ಸ್ಟ್ ಇಲ್ಲಿ ಏನಾಗೈತಿ ನೋಡ್ರಿ, ಉಲ್ಟಾ ಬಂದೈತಿ ನೋಡ್ರಿ R. ಸೊ ಈ ಕಡೆ ಉಲ್ಟಾ PQ R ಉಲ್ಟಾ. ಇಲ್ಲಿ ABC, ಇಲ್ಲಿ ಉಲ್ಟಾ ABC. ಹೆಂಗಾಗಲತ್ತದಪ್ಪ ಅಂದ್ರೆ ಒಂದು ಸೀದಾ ಐತಿ, ಒಂದು ಉಲ್ಟಾ ಐತಿ. ಹೌದಾ? ಅರ್ಥ ಆಗ್ತಾ ಇದೆ? ಒಂದು ಉಲ್ಟಾ, ಒಂದು ಸೀದಾ. ಇಲ್ಲಿ ಏನೈತಿ KLM, ಬಟ್ ಇಲ್ಲಿ CDE ಈ ಕಡೆ ಬರ್ಲೈತೈತಿ. ಒಂದು ಹಿಂಗೆ ಬಂದ್ರೆ ಒಂದು ಹಿಂಗೆ ಉಲ್ಟಾ ಆಗ್ತೈತಿ. ನೋಡ್ರಿ, T ಇಲ್ಲಿ ಏನಾಗ್ತೈತಿ, T ಆಗನ ಏನು ಬರ್ತೈತಿ ನಿಮ್ಮ ಅಕ್ಷರ U ಆಗನ V. ಅದೇ ರೀತಿ ನೀವು ಇಲ್ಲಿ ಏನು ಮಾಡಬೇಕು, ಒಂದು ಉಲ್ಟಾ ಬರ್ಕೋಬೇಕು, ಒಂದು ಸೀದಾ ಬರಬೇಕು. ಮೊದಲಿಗೆ ಏನೈತಿ, ಸೀದಾ ಐತಿ. ಹೌದಾ? ಸೀದಾ B ಆಗನ ಏನಾಗ್ತೈತಿ, ನಡು C ಬರ್ತೈತಿ, ಒಂದು ಅಕ್ಷರ ಬಿಟ್ಟು D. ಅರ್ಥ ಆಗ್ತೈತಾ? ನೆಕ್ಸ್ಟ್ L ಹೆಂಗೆ ಬರ್ತೀರಿ, ಉಲ್ಟಾ ಬರ್ಕೋಬೇಕು. L ಅಂದರೆ ಯಾವುದೋ ಒಂದು ಅಕ್ಷರ ಬಿಟ್ಟು ನಿಮ್ಗೆ ಉಲ್ಟಾ ಬರ್ತೈತಿ, J. ಹೌದಾ? J ನೋಡಿ, JKL. ಅರ್ಥ ಆಗ್ತಾಯಿದಾ? ನೆಕ್ಸ್ಟ್ O ಆಗನ ಒಂದು ಅಕ್ಷರ ಮುಂದ್ಗಡೆ ಹೋಗ್ಬೇಕು. ಈ ಸಲ O ಆಗನ ಏನು ಬರ್ತೈತಿ, P ಬರ್ತೈತಿ. P ಆಗನ ಇಲ್ಲಿ ಏನಾಗ್ತೈತಿ, Q ಆಗ್ತೈತಿ. ನೆಕ್ಸ್ಟ್ ಇದು ಈ ಕಡೆ ಉಲ್ಟಾ, ಸೀದ ಹಿಂದ್ಗಡೆ ಹೋದಾಗ ನಿಮ್ಗೆ ಏನು ಬರ್ತೈತಿ, A ಬರ್ತೈತಿ. ಇಲ್ಲಿ ಏನಾಗ್ತೈತಿ, B ಗ್ಯಾಪ್ ಐತಿ, ABC. ಅದೇ ರೀತಿಯಾಗಿ ಇಲ್ಲಿ ಏನಾಗ್ತೈತಿ, ಮುಂದ್ಗಡೆ ಹೋರಿ, Kದ ಮುಂದ್ಗಡೆ KLM. DJQAM ಬತ್ತು. DJQAM ಆಪ್ಷನ್ A ಇಸ್ ರೈಟ್ ಆನ್ಸರ್. ಈ ರೀತಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ಪ್ರಾಬ್ಲಮನ್ನು ಕೇಳ್ತಾರೆ. ನೀವು ಈ ರೀತಿ ಒಂದಕ್ಕೊಂದು ಕಂಪೇರ್ ಮಾಡಿ ಬಿಡಿಸ್ಬೇಕಾಗ್ತದೆ. ಸೊ ಏನಿಲ್ಲ, ಸಿಂಪಲ್ಲ. ಎರಡೆರಡು ಅಕ್ಷರ ಗ್ಯಾಪ್ ಬಿಡೋದು ಅಥವಾ ಒಂದಕ್ಕೊಂದು ಉಲ್ಟಾ ಮಾಡೋದು, ಸೀದಾ ಮಾಡೋದು, ಇಷ್ಟೇ ಕೊಟ್ಟಿರ್ತಾನೆ, ಏನಿಲ್ಲ. ಸೊ ಇದ್ರ ಮ್ಯಾಗ ಒಂದು ಪೂರ್ತಿ ವಿಡಿಯೋನೇ ಮಾಡೀನಿ, ಅದನ್ನು ನೋಡ್ರಿ. ನೀವು ನೋಡ್ಲಾರ ಕೂಡ ಸ್ವಂತ ಬಿಡ್ಸೋಕೆ ಪ್ರಯತ್ನ ಮಾಡ್ತೀರಿ. 100% ಬಿಡಿಸ್ತೀರಿ ಆ ವಿಡಿಯೋ ನೋಡಿದ್ರೆ. ಹೌದಾ? ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ, ಯಾವ ರೀತಿ ಕೇಳಿದ್ದಾರೆ. ಓಕೆ. ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ 5 ಕಿಲೋಮೀಟರ್, ನಂತರ ಉತ್ತರಕ್ಕೆ 2 ಕಿಲೋಮೀಟರ್ ಹಾಗೂ ಕೊನೆಯದಾಗಿ ದಕ್ಷಿಣಕ್ಕೆ 14 ಕಿಲೋಮೀಟರ್ ಚಲಿಸುತ್ತಾನೆ. ಈಗ ಅವನು ಪ್ರಾರಂಭದ ಸ್ಥಾನದಿಂದ ಕನಿಷ್ಠ ಎಷ್ಟು ದೂರದಲ್ಲಿದ್ದಾನೆ? ಆಪ್ಷನ್ ಎ 12 ಕಿಲೋಮೀಟರ್, ಆಪ್ಷನ್ ಬಿ 13 ಕಿಲೋಮೀಟರ್, ಆಪ್ಷನ್ ಸಿ 15 ಕಿಲೋಮೀಟರ್, ಆಪ್ಷನ್ ಡಿ 16 ಕಿಲೋಮೀಟರ್. ಇದು ನಿಮಗೆ ದಿಕ್ಕುಗಳ ಮೇಲೆ ಬರ್ತೈತಿ. ಸೊ ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ, ನಾಳೆ ಅಥವಾ ನಾಳಿದ್ದಾಗಲಿ ನಿಮಗೆ ದಿಕ್ಕುಗಳ ಚಾಪ್ಟರ್ ಕೂಡ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದು ಕೂಡ ವಿಡಿಯೋ ನೋಡ್ಕೊಂಡು ಬಿಡ್ರಿ. ಈಗೂ ನಿಮ್ಗೆ ಸ್ವಲ್ಪ ಅರ್ಥ ಆಗ್ತೈತಿ ಸಂಪೂರ್ಣ ವಿಡಿಯೋ ಯಾವ ರೀತಿ ಕೇಳ್ತಾರೆ, ದಿಕ್ಕುಗಳ ಮೇಲೆ ಯಾವ್ಯಾವ ಥರ ಪ್ರಶ್ನೆಗಳನ್ನು ಬರ್ತಾವೆ,
ಪ್ರತಿಯೊಂದು ನಾನು ನಿಮ್ಗೆ ದಿಕ್ಕುಗಳ ಚಾಪ್ಟ್ರಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇದು ಲೆಕ್ಕ ನೋಡ್ರಿ, ಆ ಒಂದು ಟಾಪಿಕ್ ಇದ್ರ ಮ್ಯಾಗ ಪೂರ್ತಿ ಒಂದು ಟಾಪಿಕ್ನೇ ಹೇಳ್ಕೊಡ್ತೀನಿ. ಹೌದಾ? ನೋಡ್ರಿ, ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ 5 ಕಿಲೋಮೀಟರ್ ಚಲಿಸುತ್ತಾನೆ. ಪೂರ್ವ ಕಡೆ ಬರ್ತದೆ ನಿಮ್ಗೆ ರೈಟ್ ಸೈಡ್ ಇಲ್ಲ? ಹೌದು. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿಂದ ಏನು ಮಾಡ್ತಾನಪ್ಪ ಅಂದ್ರೆ ಅವ ಪೂರ್ವಕ್ಕೆ, ಇಲ್ಲಿಂದ ಏನು ಮಾಡೋಣ, ಪೂರ್ವಕ್ಕೆ ಅನ್ಕೊಳ್ಳೋಣ. ಪೂರ್ವಕ್ಕೆ ಇದು ಎ ಅನ್ಕೊಳ್ಳೋಣ. ಈ ಒಂದೊಂದು ಪಾಯಿಂಟಿಗೆ ಹೆಸರು ಕೊಟ್ಕೋತವ್ರಿ. ಪೂರ್ವಕ್ಕೆ ಆತ ಏನು ಮಾಡ್ತಾನ, 5 ಕಿಲೋಮೀಟರ್ ಚಲಿಸ್ತಾನೆ. ಕೊಟ್ಟಾನ 5 ಕಿಲೋಮೀಟರ್. ನಂತರ ಆತ ಏನು ಮಾಡ್ತಾನ, ಉತ್ತರಕ್ಕೆ 2 ಕಿಲೋಮೀಟರ್. ಉತ್ತರ ಅಂದರೆ ಕಡೆ ಮೇಲ್ಗಡೆ ಇಲ್ಲ, ಉತ್ತರಕ್ಕೆ 2 ಕಿಲೋಮೀಟರ್ ಚಲಿಸ್ತಾನೆ. ನೋಡ್ರಿ, ಸಿಂಪಲಾಗಿ ಏನು ಮಾಡಬೇಕು, ನೀವು ಲೈನ್ ಮುಖಾಂತರ ಡಯಾಗ್ರಾಮ್ ಡ್ರಾ ಮಾಡ್ಕೊಂಡ್ರೆ ಈಸಿಯಾಗಿ ಸಿಕ್ಬಿಡ್ತದೆ. ನಂತರ ಹಾಗೂ ಕೊನೆಯದಾಗಿ ದಕ್ಷಿಣಕ್ಕೆ 14 ಕಿಲೋಮೀಟರ್. ದಕ್ಷಿಣ ಅಂದರೆ ಏನು ಬರ್ತದೆ, ಕೆಳಗಡೆ. ಸೊ ಕೆಳಗಡೆ ಆತ ಇಲ್ಲಿಗೆ ಬಂದಾನ. ಈಗ ಇಲ್ಲಿದಿಂದ ಆತ ಏನು ಮಾಡ್ತಾನೆ, 14 ಕಿಲೋಮೀಟರ್ ಬರ್ತಾನೆ. ನೆನಪಿರಲಿ, ಎಷ್ಟು? 14 ಕಿಲೋಮೀಟರ್ ಬರ್ತಾನೆ. ಇಲ್ಲಿ ಬಿ ಅಂತ ಕೊಡ್ರಿ, ಇಲ್ಲಿ ಆನ್ಸರ್ ಸಿ ಅಂತ ಕೊಡ್ರಿ. ಇಲ್ಲಿ ಟೋಟಲ್ ಆಗಿ ಆತ ಏನು ಮಾಡ್ದ, 14 ಕಿಲೋಮೀಟರ್ ಬಂದ. ಇಲ್ಲಿಂದ ಇಲ್ಲಿಗೆ 14 ಕಿಲೋಮೀಟರ್ ಬಂದ. ಬಟ್ ಇಲ್ಲಿ 2 ಕಿಲೋಮೀಟ್ರ್, ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ ಅಂದರೆ ಇಲ್ಲಿ ಎಷ್ಟು ಟೋಟಲ್ ಆಗಿ ಅಂದರೆ ಇಲ್ಲಿ 12 ಕಿಲೋಮೀಟರ್ ನಡೆದವ ಇಲ್ಲಿಂದ ಇಲ್ಲಿಗೆ. ಹೌದಾ? ಸೊ ಆತ ಏನು ಕೇಳ್ಯಾನ ಮತ್ತು ಪ್ರಶ್ನೆ, ಅವನು ಪ್ರಾರಂಭದ ಸ್ಥಾನದಿಂದ ಕನಿಷ್ಠ ಎಷ್ಟು ದೂರದಲ್ಲಿದ್ದಾನೆ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಲ್ಲಿ ಇದ್ದಾನೆ. ಸಿಂಪಲ್. ನಿಮ್ಗೇನಾಯಿತು, ಒಂದು ಡಯಾಗ್ರಾಮ್ ಸಿಕ್ತು, 2 ಬಾವುಗಳ ಏನಾಯ್ತು, 2 ಬಾವುಗಳ ಅಳತೆಗಳು ಸಿಕ್ತು. ಇಲ್ಲಿ ಏನು ಮಾಡ್ಬೋದು ನೀವು, ಪೈಥಾಗೋರಸ್ ಪ್ರಮೇಯ ಯೂಸ್ ಮಾಡ್ಬೋದು. ಪೈಥಾಗೋರಸ್ ಪ್ರಮೇಯ ಏನೈತಿ ನಮಗಪ್ಪ ಅಂದ್ರೆ ನೋಡ್ರಿ, ಇಲ್ಲಿ AC² ಹೌದಾ, AB² ಪ್ಲಸ್ BC². ಎಲ್ಲರಿಗೆ ಗೊತ್ತದ ಅನ್ಕೊಂಡೀನಿ ಪೈಥಾಗೋರಸ್ ಪ್ರಮೇಯ. ನೋಡ್ರಿ, ಈಗ ಈಜಾಗಿ ಬಿಡಿಸ್ಬೋದಾ. AC² ಏನು ಮಾಡ್ತೀರಿ, ಇದಕ್ಕಿದ್ದಷ್ಟೇ ಇಡ್ರಿ AC². AB² ಎಷ್ಟೈತಿ, 5². ನೆಕ್ಸ್ಟ್ BC² ಎಷ್ಟೈತಿ, 12². ಹೌದಾ? ಇಲ್ಲಿ ಏನು ಮಾಡ್ತೀರಿ ನೀವು, ಸೊ 5 ವರ್ಗ 25, 12 ವರ್ಗ 144, ಅಷ್ಟು ಕೂಡಿಸ್ರಿ 169. ಸೊ ಇಲ್ಲಿ AC² ಅದ, AC ಇಡ್ರಿ, ಹಚ್ಚ ಕಡೆ ಏನಾಗ್ತೈತಿ, ರೂಟ್ ಆಗ್ತೈತಿ. ರೂಟ್ 169 ಅಂದ್ರೆ 13 ಕಿಲೋಮೀಟರ್. ಅವನು ಪ್ರಾರಂಭದ ಸ್ಥಾನ ಎಷ್ಟದ, 13 ಕಿಲೋಮೀಟರ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ನಿಮಗೆ ದಿಕ್ಕುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ನಾ ಡೈಲಿ ಇಂಥವು ಏನು ಮಾಡ್ತೀನಿ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸ್ತಾ ಇರ್ತೀನಿ. ಡೈಲಿ ನೀವು ಕೂಡ ನನ್ನ ಒಂದು ಕ್ಲಾಸಿಗೆ ಅಟೆಂಡ್ ಆಗಿ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ನೀವು ಗ್ಯಾರಂಟಿ ನಿಮ್ಗೆ ಏನಾಗ್ತೈತಿ, ಹೆಲ್ಪ್ ಆಗ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದಾ? ಲ್ಯಾಂಡ್ ಸರ್ವೆ ಕರೆದಾರ, ಈಗ ಇತ್ತೀಚೆಗೆ SBIನಲ್ಲಿ ಕರೆದಾರ, ಮತ್ತು ಗ್ರೂಪ್ ಡಿ ಹುದ್ದೆಗಳವ, ರೈಲ್ವೆ ಹುದ್ದೆಗಳೆಲ್ಲ ಯಾರ್ಯಾರು. ಸೊ ಏನು ಮಾಡ್ತೀರಪ್ಪ ನೋಡ್ರಿ, ಲೈಬ್ರರಿಯಾಗ ಕೂತು ರಾತ್ರಿ ಹಗಲತ್ತೇಳಿ ಕಷ್ಟಪಟ್ಟು ಹೋಗ್ತಿರ್ತೀರ. ಅದಕ್ಕೆ ಲೈಬ್ರರಿಗೆ ದುಡ್ಡು ಕಟ್ಟಕ್ಕೆ ಸುದಾ ಅಪ್ಪ ಅಮ್ಮ ಕೊಡ್ತಿರ್ತಾರೆ. ಸೊ ನೀವು ಏನು ಮಾಡಬೇಕಾಗ್ತದೆ, ಅಲ್ಲಿ ಹೋಗಿ ಹಾಡು ಹಚ್ಕೊಂಡು ಅದು ಇದು ಹಚ್ಕೊಂಡು ಕೇಳಬೇಡ್ರಿ, ಅವಪ್ಪು ಮೋಸ ಮಾಡ್ದಂಗೆ ಆಗ್ತದೆ. ಅದಕ್ಕೋಸ್ಕರ ಹೇಳ್ತೀನಿ, ಹೋಗ್ತೀರಂದ್ರಪ್ಪ ನೀಟಾಗಿ ಓದ್ರಿ, ಒಂದು ಜಾಬ್ ಪಡ್ಕೋರಿ ಅಂತ ನಾನು ನಿಮ್ಗೆ ಏನು ಹೇಳ್ತೀನಿ, ಹೇಳ್ಕೊಡ್ತೀನಿ. ಹೌದಾ? ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ಯಾವುದು, 3ನೇ ಪ್ರಶ್ನೆ ಯಾವ ರೀತಿ ಕೇಳೋಣ. ಓಕೆ, ಸಾರಿ, 3ನೇ ಪ್ರಶ್ನೆ. ಹಾಂ, ನೋಡ್ರಿ, ಇದು ಕೂಡ ದಿಕ್ಕುಗಳ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ರಾಮು ಉತ್ತರಕ್ಕೆ ನಡೆಯುತ್ತಾ 15 ಮೀಟರ್ ಕ್ರಮಿಸಿದ. ಹೌದಾ? ನಂತರ ಬಲಕ್ಕೆ ತಿರುಗಿ 30 ಮೀಟರ್ ಕ್ರಮಿಸಿದ. ಮುಂದೆ ಬಲಕ್ಕೆ ತಿರುಗಿ 15 ಮೀಟರ್ ದೂರ ಕ್ರಮಿಸಿದ. ಕೊನೆಗೆ ಅವನು ಬಲಕ್ಕೆ ತಿರುಗಿ 40 ಮೀಟರಿನ ಅಂತರವನ್ನು ಕ್ರಮಿಸಿದ. ಅವನು ಹೊರಟ ಸ್ಥಳದಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ. ಸೇಮ್ ಅದೇ ಏನಾಗಿ ಬಿಡಿಸಿದವಳು, ಜಸ್ಟ್ ಅದೇ ಥರ ಇದು ಕೂಡ ಬಿಡಿಸೋದು. ಸ್ವಲ್ಪ ನಿಮ್ಗೇನು ಮಾಡಬೇಕು, ಕರೆಕ್ಟಾಗಿ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು ಓದಕ್ಕೆ ಬಂದರೆ ನಿಮ್ಗೆ ಆಲ್ರೆಡಿ ಅರ್ಧ ಲೆಕ್ಕ ಬಿಡಿಸ್ದಂಗೆ. ಹೌದಾ? ನೋಡ್ರಿ, ಇಲ್ಲಿ ಏನು ಪ್ರಶ್ನೆ ಕೇಳ್ಯಾನವ ಕರೆಕ್ಟಾಗಿ. ರಾಮು ಉತ್ತರಕ್ಕೆ ನಡೆಯುತ್ತಾ 15 ಮೀಟರ್ ದೂರ ಕ್ರಮಿಸಿದ. 15 ಮೀಟರ್ ಆತ ಏನು ಮಾಡ್ತಾನೆ, ದೂರ ಕ್ರಮಿಸ್ತಾನೆ. ಇಲ್ಲಿ ಆಪ್ಷನ್ ಎ ಅಂತ ಇಟ್ಕೊಳ್ಳೋಣ. ಸೇಮ್ ಉತ್ತರಕ್ಕೆ ಅಂದ್ರೆ ನಿಮ್ಗೆ ಆ ಕಡೆ ದಿಕ್ಕುಗಳು ಗೊತ್ತಿರಬೇಕು. ಉತ್ತರಕ್ಕೆ ಕಡೆ ಅಂದ್ರೆ ಮೇಲ್ಗಡೆ ಬರ್ತೈತಿ. ಹೌದಾ? ಈ ಕಡೆ ಆತ ಏನು ಮಾಡ್ತಾನೆ, 15 ಮೀಟರ್ ಚಲಿಸ್ತಾನೆ. ಹೌದಾ? ಅರ್ಥ ಆಗ್ತೈತಾ? 15 ಮೀಟರ್ ಇಲ್ಲಿಂದ ಇಲ್ಲಿ ಉತ್ತರಕ್ಕೆ ಹೋದ. ನೆಕ್ಸ್ಟ್ ಏನು ಕೇಳ, ನಂತರ ಬಲಕ್ಕೆ ತಿರುಗಿ 30 ಮೀಟರ್. ಬಲಕ್ಕೆ ಅಂದ್ರೆ ಏನು ಮಾಡ್ತಾನಂತ, ಇದಕ್ಕೆ ಬಿ ಕೊಡ್ರಿ. ಬಲಕ್ಕೆ ಈ ಕಡೆ ತಿರುಗಿ ಆತ ಎಷ್ಟು ಕಿಲೋಮೀಟರ್ ಬರ್ತಾನಪ್ಪ ಅಂದ್ರೆ 30 ಮೀಟರ್ ಬರ್ತಾನೆ. ಹೌದಾ? 30 ಮೀಟರ್ ಆತ ಈ ಕಡೆ ಬಂದ. ಇಲ್ಲೊಂದು
ಏನು ಕೊಡ್ರಿ, ಒಂದು ಹೆಸರು ಕೊಡ್ರಿ. ಆಪ್ಷನ್ ಸಿ ಈ ಕಡೆ ಬರ್ತಾನೆ. ನಂತರ ಮತ್ತೇನು ಕೇಳೋಣ, ಮುಂದಕ್ಕೆ 30 ಮೀಟರ್ ಕ್ರಮಿಸಿದ ಮುಂದಕ್ಕೆ ಬಲಕ್ಕೆ ತಿರುಗಿ 15 ಮೀಟರ್ ದೂರ ಕ್ರಮಿಸ್ತಾನೆ. ಇಲ್ಲಿಂದ ಹಿಂಗೆ ಹೊಂಟಾನಪ್ಪ ಅಂದ್ರವ ಅವನ ಬಲ ಯಾಕಡೆ ಆಗ್ತೈತಿ, ಕೆಳಗಡೆ ಬರ್ತೈತಿ. ಮತ್ತು ಬಲಕ್ಕೆ ಎಷ್ಟು ಮಾಡ್ತಾನಪ್ಪ ಅಂದ್ರವ 15 ಮೀಟರ್ ದೂರ ಬರ್ತಾನೆ. ನೆಕ್ಸ್ಟ್ 15 ಮೀಟರ್ ದೂರ, ಹೌದಾ. ಇಲ್ಲಿಂದ ಆತ ಏನು ಮಾಡ್ದ, 15 ಮೀಟರ್ ದೂರ ಬಂದ, ಹೌದಾ. ನೆಕ್ಸ್ಟ್ ಏನು ಕೇಳೋಣ, ಕೊನೆಗೆ ಅವನು ಬಲಕ್ಕೆ ತಿರುಗಿ 40 ಮೀಟರ್ ಅಂತರವನ್ನು ಕ್ರಮಿಸಿದ. ಕೊನೆಗೆ ಆತ ಏನು ಮಾಡಿದ, ಇಲ್ಲಿಂದ ಬಲಕ್ಕೆ ಅಂದ್ರೆ ಈ ಕಡೆ ಆಗ್ತದೆ, ಇಲ್ಲಿ ತೆಳಗೆ ಬಂದ ನಾವು ಸೈಡ್ ಆ ಕಡೆ ಆಗ್ತೀವಿ, ಬಲಕ್ಕೆ ಈ ಕಡೆ ಆಗ್ತೀವಿ. ಇಲ್ಲಿಂದ ಆತ ಏನು ಮಾಡ್ತಾನಂದ್ರೆ ಸೀದಾ ಏನು ಮಾಡ್ತಾನಪ್ಪ ಅಂದ್ರೆ 40 ಕಿಲೋಮೀಟ್ರ್. ಇಲ್ಲಿಗೆ 30 ಸೊ ಇದು ಏನು ಮಾಡ್ತಾನೆ, ಟೋಟಲ್ ಆತ ಇದು ಏನು ಮಾಡ್ಯಾನ, ಇದು ಟೋಟಲ 40 ಮೀಟರ್ ಚಲಿಸ್ತಾನೆ. ಇಲ್ಲಿ ನಮ್ಗೆ ಗೊತ್ತೈತಿ ಇದೊಂದು ಆಯತ್ ಅನಿಸ್ತೈತು. ಈ ಕಡೆ 15 ಮೀಟ್ರ್ ಐತಿ, ಈ ಕಡೆ 15, ಈ ಕಡೆ 30 ಮೀಟ್ರ್ ಆಯಿತು, ಹೌದಾ. ಇದಕ್ಕೊಂದು ಹೆಸರು ಕೊಡ್ರಿ. ಏನಂತ ಹೆಸರು ಕೊಡ್ತೀರಪ್ಪ ಅಂದ್ರೆ ಇದಕ್ಕೆ ಇ ಅಂತ ಕೊಡ್ರಿ. ನೋಡ್ರಿ, ಇಲ್ಲಿ 15, ಇಲ್ಲಿ 30 ಮೀಟ್ರ್ ಅಂದ್ರೆ ಇಲ್ಲಿ ಎಷ್ಟು, 10 ಮೀಟರ್. ಎಷ್ಟಪ್ಪ, ಇಲ್ಲಿ ಆಲ್ರೆಡಿ 30 ಬಂದ, ಟೋಟಲ್ 40 ಮೀಟರ್ ಅಂದ್ರೆ ಎಷ್ಟಾಯಿತು, 10 ಮೀಟರ್. ಬಟ್ ಅವ ಏನು ಕೇಳ, ಅವನ ಹೊರಟ ಸ್ಥಳದಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಪ್ರಶ್ನೆ ಕೇಳ್ಯಾನ. ಸೊ ಸಿಂಪಲ್ಲ, ನಿಮ್ಗೆ ಆನ್ಸರ್ ಬಂದುಬಿಡ್ತು. ಏನಪ್ಪ ಅಂದ್ರೆ ಎಲ್ಲಿಂದ ಕೇಳ್ಯಾನವ, ಹೊರಟ ಸ್ಥಳದಿಂದ ಇಲ್ಲಿಂದ ಹೊರಟನ, ಇಲ್ಲಿಗೆ ಬಂದು ನಿಂತಾನ. ಸೊ ಎಷ್ಟೈತೆ ಅಲ್ಲಿ ಡಿಸ್ಟೆನ್ಸ, ಆಲ್ರೆಡಿ ಎಷ್ಟೈತಿ, 10 ಮೀಟರ್ ಅಂತ ಫೈಂಡ್ ಔಟ್ ಮಾಡಿದೆವು. ಹಾಗಾಗಿ ನಿಮ್ಮ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. 10 ಮೀಟರ್ ಪಶ್ಚಿಮ, 10 ಮೀಟರ್ ಪಶ್ಚಿಮ. ನೋಡ್ರಿ, ಏನು ಲೆಕ್ಕ ಬಿಡಿಸೋದಿಲ್ಲ, ಏನಿಲ್ಲ, ಬರೀ ಒಂದು ಡೈಗ್ರಾಮ್ ಹಾಕ್ಕೊಂಡ್ರೆ ನಿಮ್ಗೆ ಏನಾಗ್ತೈತಿ, ಈಸಿಯಾಗಿ ಆನ್ಸರ್ ಬಂದು ಬಿಡ್ತೈತಿ. ಅದಕ್ಕೆ ನಾನು ಹೇಳ್ತೀನಿ, ದಿಕ್ಕುಗಳ ಮ್ಯಾಗ ಭಾಳ ಸಿಂಪಲಾಗಿ ಹೇಳ್ಕೊಡ್ತೀನಿ, ಅತಿ ಸರಳವಾದ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಮ್ಯಾಥ್ಸ್ ಓದಕ್ಕೆ ಹೋಗ್ಬೇಡ್ರಿ, ಹಿಂಗೆ ಇರ್ತದೆ ತೇಳಿ ಏನು ನೆಗ್ಲೆಕ್ಟ್ ಮಾಡಬೇಡ್ರಿ. ಸೊ ಮ್ಯಾಥ್ಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತಿಲ್ಲ ನಿನ್ಗೆ ಅಷ್ಟು ತಲೆಯಾಗಿ ಉಳಿತೈತಿ, ಹೌದಾ. ನೋಡು, 4ನೇ ಪ್ರಶ್ನೆ ಯಾವ ರೀತಿ ಕೇಳಿದೆ. ಓಕೆ, 4ನೇ ಪ್ರಶ್ನೆ 17, 26, 37, 50, 65 ಡ್ಯಾಶ್ ಮುಂದಿನ ಸಂಖ್ಯೆ ಯಾವುದು ಬರ್ತೈತೆ ಅಂತಪ್ಪ. ಇದು ಕೂಡ ನಿಮ್ಗೆ ನಾ ಏನು ಮಾಡೀನಿ, ಇದ್ರ ಮ್ಯಾಗೆ ಪೂರ್ತಿ ಒಂದು ಟಾಪಿಕ್ ಹೇಳೀನಿ. ಎರಡು ವಿಡಿಯೋ ಅದಾವೆ ಇದ್ರ ಮ್ಯಾಗ. ಸೊ ದಯವಿಟ್ಟು ನೋಡ್ರಿ, ಯಾಕಂದ್ರೆ ಸಂಖ್ಯಾ ಸರಣಿ ಮ್ಯಾಲೆ ಕೂಡ ಅತಿ ಹೆಚ್ಚು ನಿಮ್ಗೆ ಏನು ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೋಸ್ಕರ ನಾ ಏನು ಮಾಡೀನಿ, ಸಂಖ್ಯಾ ಸರಣಿ ಮ್ಯಾಗ 2 ವಿಡಿಯೋಗಳನ್ನೇ ಮಾಡೀನಿ. ಸೊ ದಯವಿಟ್ಟು ನೋಡಿರಿ, ನಿಮ್ಗೆ ಪೂರ್ತಿ ಇದು ಅವು ವಿಡಿಯೋ ನೋಡಿದೆ ಅಂದ್ರಪ್ಪ ತಮ್ಮ ನೀ ಏನು ಮಾಡ್ತಿ, ಡೈರೆಕ್ಟಾಗಿ ಇವು ನೀವು ಬಿಡಿಸಿಬಿಡ್ತಿ, ಹೌದಾ. ನೋಡಿರಿ, ಏನು ಪ್ರಶ್ನೆ ಕೇಳೋಣ, 17, 26, 37, 50, 65. ಸೊ ಆಪ್ಷನ್ ಎ 80, ಆಪ್ಷನ್ ಬಿ 84, ಆಪ್ಷನ್ ಸಿ 82, ಆಪ್ಷನ್ ಡಿ 83. ಯಾವ ರೀತಿ ಬಿಡಿಸ್ತೀರಿ ನೋಡ್ರಿ. ಇಲ್ಲಿ ಡಿಫ್ರೆನ್ಸ್ ತಗೊಂಡ್ರು ನಿಮ್ಗೆ ಬರಲ್ಲ. ಏನೈತಿ ಅಂತಂದ್ರೆ ವ್ಯತ್ಯಾಸ ಐತಿ, ಒಂದಕ್ಕೊಂದು ಡಿಫ್ರೆನ್ಸ್ ತಗೊಂಡ್ರು ಬರಲ್ಲ. ಅದಕ್ಕೋಸ್ಕರ ನೀ ಏನು ಮಾಡಬೇಕು, 16. ಸೊ 17 ಬಂದೈತಿ ಅಂದ್ರೆ ನೀ ಏನು ಮಾಡಬೇಕು, ಇಲ್ಲಿ ಕ್ಯೂಬು ನೋಡಬೇಕು, ವರ್ಗು ನೋಡಬೇಕು, ಡಿಫ್ರೆನ್ಸ್ ನೋಡಬೇಕು, ಇಂಟು ಮೆಥಡ್ ನೋಡಬೇಕು, ಮತ್ತು ಎಲ್ಲ ಥರ ಮೆಥಡ್ ಯೂಸ್, ಭಾಗಕರ ಮೆಥಡ್ ನೋಡಬೇಕು, ಎಲ್ಲ ಥರ ಅಪವರ್ತನ ನೋಡಬೇಕು. ಎಲ್ಲ ಮೆಥಡ್ ಯೂಸ್ ಮಾಡಿ ನೀ ಆನ್ಸರ್ ಮಾಡಬೇಕಾಗ್ತದೆ ಸಂಖ್ಯಾ ಸರಣಿ. ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನಾನು ಏನು ಮಾಡಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ದಯವಿಟ್ಟು ಅದನ್ನು ನೋಡಿಲಿ ಬಿಡ್ಸನ್ನು ನೋಡಿದ್ದು. 17, 26, 37, 50, 65 ಯಾವ ರೀತಿ ಬಂದದ ಸೀರೀಸ ನೋಡಿರಿ. 4 ಸ್ಕ್ವೇರ್ ಗೊತ್ತಂದಂಗೆ, 4 ಸ್ಕ್ವೇರ್ 16, ಅದಕ್ಕೊಂದು ಪ್ಲಸ್ ಕುಡ್ಕೊಂಬಿಡ್ರಿ, 17 ಆಗ್ತೈತಿ, ಹೌದಾ. 16 + 1 = ಎಷ್ಟಾಯಿತು, 17, ಹೌದಾ. ಇದು ಬತ್ತು. ಅದೇ ರೀತಿಯಾಗಿ ನೋಡಿರಿ, ಕಂಟಿನ್ಯೂ 5ರ ಸ್ಕ್ವೇರ್ ಮಾಡಿರಿ. 5 ಸ್ಕ್ವೇರ್ + 1 25 + 1 ಎಷ್ಟಾಯಿತು, 26. ನೆಕ್ಸ್ಟ್ ಸೀರೀಸ್ ಬತ್ತಾ. ಅದೇ ರೀತಿ 6ದು ಮಾಡಿರಿ. 6 ಸ್ಕ್ವೇರ್ + 1 36 + 1 ಎಷ್ಟಾಯಿತು, 37. ಸೊ ಎಲ್ಲ ಕಡೆ ಏನಾಗ್ತಿ, 1 ಕಾಮನ್ ಆಗಿ ಎಲ್ಲ ಕಡೆ ಆ್ಯಡ್ ಆಗ್ತದೆ. ಸೊ ಅದೇ ರೀತಿಯಾಗಿ 7ರ ವರ್ಗ, 7 ಸ್ಕ್ವೇರ್ + 1, 7 ಸ್ಕ್ವೇರ್ 49 + 1 = 50. ನೆಕ್ಸ್ಟ್ ಎಷ್ಟರ ವರ್ಗ, 8ರದು, 8 ಸ್ಕ್ವೇರ್ + 1 64 + 1 = 65. ನೆಕ್ಸ್ಟ್ ಮುಂದೆ ಸಂಖ್ಯೆ 7 ಆಗನ 8 ಬತ್ತು, 8 ಆಗನ ಏನು ಬರ್ತೈತಿ, 9ರ ಸ್ಕ್ವೇರ್, 9 ಸ್ಕ್ವೇರ್ + 1 = 9 ಮೇಲೆ 81 + 1 = 82. ಹಾಗಾಗಿ ನಿಮ್ಮ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್.
ಈ ರೀತಿ ನೀವು ಏನು ಮಾಡಬೇಕಾಗ್ತದ, ಸಂಖ್ಯಾ ಸರಣಿಗಳ ಮೇಲೆ ಕೂಡ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರ, ನೀವು ಈ ರೀತಿ ಸಿಂಪಲ್ಲಾಗಿ ಬಿಡಿಸ್ಕೋಬೋದು. ಹೌದಾ? ನೋಡಿರಿ, ನೆಕ್ಸ್ಟ್ 5ನೇ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ. ಓಕೆ, ಇವೆಲ್ಲ ಭಾಳ ಇಂಪಾರ್ಟೆಂಟ, ತಮ್ಮ ಎಕ್ಸಾಮ್ಗೆ ಬಂದೇ ಬರ್ತಾವ. ಬಟ್ ಇದೇ ಥರ ಪ್ರಶ್ನೆಗಳು ಇವೇ ಹೊಳಿ ಕೇಳ್ತಾನಂತ ಹೇಳೋಕ್ಕಾಗಲ್ಲ. ಬಟ್ ಇದೇ ಥರ ಮೆಥಡ್ ನೀವು ಯೂಸ್ ಮಾಡಿದಂತ ತಲೆಯಾಗ, ಸೊ ಇದೇ ಥರ ಮೆಥಡ್ ಇರ್ತಾವೆ, ಇದೇ ಥರ ಯೂಸ್ ಮಾಡೋದಿರ್ತದ. ಸೊ ಪ್ರಾಕ್ಟೀಸ್ ಮಾಡುತ್ತೆ. ಹೌದಾ? ನೋಡು, 5ನೇ ಪ್ರಶ್ನೆ 99, 80, 93, 48. ಇಲ್ಲಿ ಡಿಫ್ರೆನ್ಸ್ ತಗೊಳಕ್ಕೆ ಬರಲ್ಲ, ಇಂಟು ಮೆಥಡ್ ಮಾಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ನೀವು ನೋಡ್ರಿ, 99 ಐತಿ, ಬಟ್ 100ದಾಗ 1 ಮೈನಸ್ ಮಾಡಿದ್ರೆ 99 ಬರ್ತೈತೆ. ಹೌದಾ? ಆ 100 ಯಾಕೆ ತೊಗೋಬೇಕು ಅಂತ ಅರ್ಥ ಆದಾಗ ನೋಡ್ರಿ, 10 ಸ್ಕ್ವೇರ್ ಮಾಡಿರಿ. 10 ಸ್ಕ್ವೇರ್ ಅಂದರೆ ಎಷ್ಟು? 100 ಮೈನಸ್ 1 ಎಷ್ಟಾಯಿತು? 100 ಮೈನಸ್ 1 99. ಅರ್ಥ ಆಗ್ತೈತಾ? ಅದೇ ರೀತಿಯಾಗಿ ನೆಕ್ಸ್ಟ್ 80 ಐತಿ. 9 ಸ್ಕ್ವೇರ್ ಮೈನಸ್ 1 ಎಷ್ಟಾಗ್ತೈತಿ? 9 ಮೇಲ 81 ಮೈನಸ್ 1 80. ಇಲ್ಲಿ ನೋಡ್ರಿ, -1 ಏನಾಗ್ತದ? ಪ್ರತಿಯೊಂದರದಾಗ ಏನಾಗ್ಲತ್ತೈತಿ? ಮೈನಸ್ ಆಗ್ಲತ್ತದ. ಹೌದಾ? 1 ಏನಾಗ್ಲತ್ತದ? ಪ್ರತಿಯೊಂದು ಸಂಖ್ಯೆಗೆ ಮೈನಸ್ ಆಗ್ಲತ್ತದ. ಅದೇ ರೀತಿ ನೆಕ್ಸ್ಟ್ ಡಿಜಿಟ್ ತೋರಿ, 93 ಐತಿ. 93 ಅಂದ್ರೆ ಈಗ 10ಗ 9 ಬತ್ತು, 9ಗ ಎಷ್ಟು ಬರ್ತೈತಿ? 8 ಬರ್ತೈತಿ. 8 ಬರ್ತೈತಿಯಾ? ಹೌದಾ? 8 ಸ್ಕ್ವೇರ್ ಏನಕ್ಕೈತಿ? ಸಾರಿ, ಇದು 63 ಆಗಿತ್ತು, ಆಗಬೇಕಾಗಿತ್ತು 93 ಆಗ್ಯದ. ಸ್ವಲ್ಪ ಮಿಸ್ಟೇಕ್ ಕ್ವಶನ್ನ ಏರಿ. ನೋಡ್ರಿ, 8 ಸ್ಕ್ವೇರ್ ಮೈನಸ್ 1, ಸೊ 64 ಮೈನಸ್ 1 = 63. ನೆಕ್ಸ್ಟ್ 7 ಸ್ಕ್ವೇರ್ ಮೈನಸ್ 1, 49 ಮೈನಸ್ 1 = 48. 7 ಆಗನ ಏನು ಬರ್ತೈತಿ? 6 ಬರ್ತೈತಿ. 6 ಸ್ಕ್ವೇರ್ ಮೈನಸ್ 1, 36 ಮೈನಸ್ 1 = 35. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಈ ರೀತಿ ನೀವು ಸಂಖ್ಯಾ ಸರಣಿಗಳ ಮೇಲೆ ಕೇಳ್ತಾರೆ ಪ್ರಶ್ನೆಗಳು. ತಮ್ಮ ಅತಿ ಹೆಚ್ಚು ಬಿಡಿಸಿದಂದರೆ ನಿನಗೆ ಯಾವ ಮೆಂಟಲ್ ಎಬಿಲಿಟಿ ಕೂಡ ಕಷ್ಟೇ ಆಗಲ್ಲ. ನೀ ಒಂದು ಮೆಥಡ್ದಾಗ ತಿಳ್ಕೊಂಡೆ ಅಂದ್ರೆ ಎಂಥವು ಭೀ ಕೇಳ್ಯಾವ, ಎಂಥ ಸಂಖ್ಯಾ ಸರಣಿ ಮ್ಯಾಗ ಯಾವ ಸಂಖ್ಯೆ ಕೊಡಲಿ, ಯಾವ ಡಿಜಿಟ್ ಕೊಡಲಿ, ಪಾಯಿಂಟ್ದಾಗ ಕೊಡಲಿ, ನಿನಗೆ ತಲೆಯಾಗ ಇಂಥವು ಹಿಂಗೆ ಯೂಸ್ ಮಾಡೋದು ಗೊತ್ತಿತ್ತಂದ್ರೆ ನೀವು ಈಸಿಯಾಗಿ ಬಿಡಿಸಿಬಿಡ್ತೀವಿ. ಹೌದಾ? ನೋಡಿ, 6ನೇ ಪ್ರಶ್ನೆ. ಓಕೆ, ನೋಡಿರಿ, 6ನೇ ಪ್ರಶ್ನೆ ಯಾವ ರೀತಿ ನಿಮಗೆ ಕೇಳಿದ್ದಾನೆ ಅಂತ ನೋಡಿರಿ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ, ಆದರೂ ನೋಡ್ರಿ ಹೇಳ್ತೀನಿ. ಒಂದು ಭಾಗದ ಕೆಲಸವನ್ನು ಮುಗಿಸಲು, ಹೌದಾ, 18 ಜನರು 8 ದಿವಸಗಳು ತೆಗೆದುಕೊಂಡರೆ ಅದೇ ಕೆಲಸವನ್ನು 6 ಜನರು ಮಾಡಿ ಮುಗಿಸಲು ಎಷ್ಟು ದಿವಸಗಳನ್ನು ತೆಗೆದುಕೊಳ್ಳುತ್ತಾರೆ? ಸಿಂಪಲ್. ಏನು ಮಾಡ್ತೀರಿ? ಇದು ವಿಲೋಮ ಅನುಪಾತ ಆಗಿರ್ತದೆ. ಜನ ಮತ್ತು ಕೆಲಸ ಕೊಟ್ಟಾಗ ನಿಮ್ಗೆ ಏನಾಗಿರ್ತೈತಪ್ಪ, ಇದು ವಿಲೋಮ ಅನುಪಾತದಾಗ ನೀವು ಕಂಡು ಹಿಡಿಬೇಕಾಗ್ತೈತಿ. ನೋಡ್ರಿ, ಕೊಟ್ಟಂಥದ್ದು ಬರ್ಕೋರಿ. ಏನು ಮಾಡ್ತೀರಿ? 18:8 ಡಬಲ್ ಅನುಪಾತ ಏನು ಮಾಡ್ತೀರಿ? ಎಷ್ಟು ಕೊಟ್ಟೈತಿ? 6:x. ಈ ರೀತಿ ಏನಾಗಿರ್ತೈತಿ? ಜನ ಮತ್ತು ಕೆಲಸ ಕೊಟ್ಟಾಗ ನಿಮ್ಗೆ ಅನುಪಾತಗಳು ಏನಾಗಿರ್ತಾವ? ವಿಲೋಮ ಅನುಪಾತ ಆಗಿರ್ತದ. ಸೊ ಅದಕ್ಕೋಸ್ಕರ ನೋಡ್ರಿ ಹೆಂಗೆ ಬಿಡಿಸ್ತೀರಪ್ಪ. ಅನುಪಾತ ಅಂದ್ರೆ ನಿಮ್ಗೆ ಗೊತ್ತಿರ್ತೈತಿ. 18/8 ಅಂದಾಗ ಈಚೆ ಕಡೆ ನಡುವೆ ಡಬಲ್ ಅನುಪಾತ ಅಂದ್ರೆ = ಅಂದಾಗ ಇದು ಎಷ್ಟಪ್ಪ ಅಂದ್ರೆ 6/x. ಸೊ ಎಕ್ಸ್ ಬೆಲೆ ನೀವು ಕಂಡು ಹಿಡಿಬೇಡ್ರಿ. ನಿಮ್ಗೆ ಏನಾಗ್ತೈತಿ? ಎಷ್ಟು ದಿವಸಗಳನ್ನ ತೆಗೆದುಕೊಂಡಂತೇಳಿ ನಿಮ್ಗೆ ಸಿಕ್ಬಿಡ್ತೈತಿ. ನೋಡ್ರಿ, ಇಲ್ಲಿ 18x ಆಗ್ತೈತಿ, ಹೆಚ್ಚು ಕಡೆ 8 × 6 ಆಗ್ತೈತಿ. ಸೊ ಅದಕ್ಕೋಸ್ಕರ ಏನಾಗ್ತೈತಿ? x = 48/18 ಆಯಿತು. ಸೊ ಇಲ್ಲಿ ನೀವು ಕಡ್ತು ಹೊಡೆದ್ರೆ ಎಷ್ಟು ಬರ್ತೈತಿ ನೋಡ್ರಿ? ಕಡ್ತು ಹೊಡ್ರಿ, ಕಡ್ತು ಹೊಡೆದ್ರೆ ಬರ್ತೈತಿವೋ ನಿಲ್ಲ ನೋಡ್ರಿ ಸ್ವಲ್ಪ. ಹೌದಾ? ನೋಡ್ರಿ, 2 × 9 18, 2 × 2 4, ಸೊ 2 × 4 8. ಹೌದಾ? ಸೊ ಇಲ್ಲಿ ಏನೈತಿ? 3 × 3 9, 3 × 8 24. ಸೊ ಆನ್ಸರ್ ಇದು ಬರಲ್ಲಾಗ್ಯದ. ಸೊ ನೋಡ್ರಿ, ಎಲ್ಲಿ ಮಿಸ್ಟೇಕ್ ಐತೆ ಅಂತ ಸ್ವಲ್ಪ ನೋಡ್ರಿ, ನಿಮ್ಗೆ ಅರ್ಥ ಆಗ್ತೈತಿ. ಅಥವಾ ಏನು ಮಾಡ್ರಿ, ಸೊ ಎಕ್ಸನ್ನು ಈ ರೀತಿ ಕೊಟ್ಟಾಗ ಹೆಂಗೆ ಬರ್ಕೋತೀರಿ ನೋಡ್ರಿ. ಯಾರು ಸ್ವಲ್ಪ ತಲೆ ಯೂಸ್ ಮಾಡ್ತೀರಿ ಕಾಮೆಂಟ್ ಮಾಡಿರಿ ನೋಡ್ರಿ. ಇದೊಂದು ಆನ್ಸರ್ ಕಾಮೆಂಟ್ ಮಾಡಿರಿ. ಯಾರು ಓದತ್ತೀರಿಪ್ಪ ಅಂದ್ರೆ ಎಕ್ಸಾಮ ಇದೊಂದು ಬಿಡಿಸ್ರಿ. ನಿಮ್ಮ ಪ್ರಯತ್ನ ನನಗೂ ಕೂಡ ಗೊತ್ತಾಗ್ತೈತಿ. ಇದು ಇಲ್ಲಿಗೆ ಬಿಡ್ತೀನಿ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ನೋಡ್ರಿ, ಇಲ್ಲೇನು ಕೇಳೋಣ? ಬಿಟ್ಟ ಸಂಖ್ಯೆಯನ್ನು ತುಂಬಿರಿ. ಹೌದಾ? ಬಿಟ್ಟ ಸಂಖ್ಯೆಯನ್ನು ತುಂಬಿರಿ ಅಂತ ಕೇಳೋಣ.
ಸೊ ಏನು ಮಾಡಿರಿ 9:162 ಡಬಲ್ ಅನುಪಾತ 6 ಕೊಟ್ಟಾನ. ಸೊ ಇದಕ್ಕೆ ಯಾವ ರೀತಿ ಬಿಡಿಸ್ತೀರಪ್ಪ ಅಂದ್ರೆ ನೋಡಿರಿ ನೀವು, ಆಪ್ಷನ್ ಎ ಕೊಟ್ಟಾನ 42, ಆಪ್ಷನ್ ಬಿ ಕೊಟ್ಟಾನ 72, ಆಪ್ಷನ್ ಸಿ ಕೊಟ್ಟಾನ 81, ಆಪ್ಷನ್ ಡಿ ಕೊಟ್ಟಾನ 10. ಸೊ 9:162 ಆದ್ರೆ 6:10 ಕೊಟ್ಟಾನ, ಒಂದಕ್ಕೊಂದು ಜೋಡಿ ಪದ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ರಿ ಅರ್ಥ ಮಾಡ್ಕೋರಿ, ಏನು ಕೊಟ್ಟ ಏನಪ್ಪ ಅಂದ್ರೆ 9:162. ಸೊ ಈ 9 ಹೆಂಗೆ ಮಾಡಿದಾಗ 162 ಬಂತಂತೇಳಿ ನೀವೇನು ಮಾಡಿರಿ, ಮೊದಲು ಫೈಂಡ್ ಔಟ್ ಮಾಡಿರಿ. ಹೌದಾ, ನೋಡಿರಿ 9 ಸೊ ನಿಮ್ಗೆ ಏನಾಗ್ತೈತಿ 9 ಸ್ಕ್ವಯರ್. ಹೌದಾ, 9 ಸ್ಕ್ವಯರ್ ಮಾಡಿದಾಗ ಎಷ್ಟು ಬರ್ತೈತಿ 81 ಬರ್ತೈತಿ. ಸೊ 81 ಅದಕ್ಕೆ ಇಂಟು 2 ಮಾಡ್ಕೊಂಬಿಡ್ರಿ 162 ಬರ್ತೈತಿ. 81 ಇಂಟು 2 162 ಬರ್ತೈತಿ. ಈ ರೀತಿ ಬರ್ಲತ್ತಂದ್ರೆ ಸೊ ಮುಂದಿನ ಸಂಖ್ಯೆ ಕೂಡ ಅದೇ ಥರ ಬರ್ತದಂತ ನಿಮ್ಗೆ ಅರ್ಥ ಇರಬೇಕು. ನೋಡಿರಿ 6:10 ಯಾವ ರೀತಿ ಬರ್ಕೋತೀರಪ್ಪ ಅಂದ್ರೆ 6 ಸ್ಕ್ವಯರ್ ಬರ್ಕೋತೀರಿ, 6 ಸ್ಕ್ವಯರ್ ಅದಕ್ಕೆ ಇಂಟು 2 ಮಾಡ್ತೀರಿ. ಸೊ 36 ಇಂಟು 2 72. ಇದು ನಿಮ್ಮ ಆನ್ಸರ್ 72. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ನೀವು ಪ್ರಶ್ನೆಗಳನ್ನು ಅತಿ ಹೆಚ್ಚು ಬಿಡಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೀನಿ, ಪದೇ ಪದೇ ಪ್ರಾಕ್ಟೀಸ್ ಮಾಡಿರಿ. ಹೌದಾ, ನೆಕ್ಸ್ಟ್ ಪ್ರಶ್ನೆ ನೋಡಿರಿ, 8ನೇದು ಯಾವ ರೀತಿ ಕೇಳಿದಾನೆ, ಲಾಸ್ಟ್ ಪ್ರಶ್ನೆ. ಸೊ ನೋಡಿರಿ, ಪ್ರಕಾಶ್ ಎನ್ನುವವರು ಅರುಣಗಿಂತ ಎತ್ತರವನು, ಅರುಣನು ವರುಣನಿಗಿಂತ ಕುಳ್ಳನೆಯವ, ಪ್ರಮೋದ ಪ್ರಕಾಶಿಗಿಂತ ಕುಳ್ಳವನು, ಆದರೆ ವರುಣನಿಗಿಂತ ಎತ್ತರದವನು. ಹಾಗಾದರೆ ಈ ಗುಂಪಿನಲ್ಲಿ ಎತ್ತರದವರು ಯಾರು? ಸಿಂಪಲ್, ಇದಕ್ಕೇನು ಲೆಕ್ಕ ಬಿಡಿಸ್ಬೇಕಾಗಿಲ್ಲ, ಏನಿಲ್ಲ. ಯಾರು ಎತ್ತರ ಅಂತೇಳಿ ನೀವು ಈ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗಿಬಿಡ್ತದ. ಆಪ್ಷನ್ ಎ ಪ್ರಕಾಶ್, ಆಪ್ಷನ್ ಬಿ ಅರುಣ್, ಆಪ್ಷನ್ ಸಿ ವರುಣ್, ಆಪ್ಷನ್ ಸಿ ಪ್ರಮೋದ್. ಇಲ್ಲಿ ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್, ವರ್ಡ್ಗಳ ಬಗ್ಗೆ ನಿಮ್ಗೆ ಶಬ್ದಗಳ ಬಗ್ಗೆ ಅರ್ಥ ಗೊತ್ತಿದ್ದಾಗ ಮಾತ್ರ ಇಂಥ ಪ್ರಶ್ನೆಗಳ ಬಿಡಿಸಲು ಸಾಧ್ಯವಾಗ್ತದೆ. ಕುಳ್ಳನ ಅಂದ್ರೆ ಯಾರಪ್ಪ ಅಂದ್ರೆ ಗುಡ್ಡ, ಗಿಡ್ಡ. ಕುಳ್ಳ ಅಂದ್ರೆ ಏನು, ಗಿಡ್ಡ ಇರ್ತಾನ, ಎಲ್ಲಕ್ಕಿಂತ ಸಣ್ಣವ ಗಿಡ್ಡ ಇರ್ತಾನಂತ ಅರ್ಥ. ನೋಡ್ರಿ ಯಾವ ರೀತಿ ಬರ್ಕೋತೀರಿ ಅಂದ್ರೆ, ಮೊದಲ ಎಲ್ಲರ ಹೆಸರು ಬರ್ಕೋರಿ, ಏನೇನು ಕೊಟ್ಟಾನ ಹೆಸರುಗಳು ಬರ್ಕೋರಿ. ಸೊ ಪ್ರಮೋದನ ಮೊದಲಿಗೆ ಯಾರು ಪ್ರಕಾಶ್ ಕೊಟ್ಟಾನ. ಹೌದಾ, ಪ್ರಕಾಶ ಈತೇನು, ಪ್ರಕಾಶ್ ಎನ್ನುವನು ಅರುಣನಿಗಿಂತ ಎತ್ತರ. ಹೌದಾ, ಅರುಣನು ಬರ್ಕೋರಿ, ಒಂದು ಅರುಣನಿಗಿಂತ ಎತ್ತರ. ನೆಕ್ಸ್ಟ್ ಏನು ಪ್ರಶ್ನೆ ಕೇಳೋಣ, ಅರುಣನು ವರುಣನಿಗಿಂತ ಕುಳ್ಳ. ಅರುಣನು ವರುಣನಿಗಿಂತ ಕುಳ್ಳ, ವರುಣನು ಬರ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಪ್ರಮೋದ ಪ್ರಕಾಶನಿಗಿಂತ ಕುಳ್ಳ, ಪ್ರಮೋದ ಇವನ್ ಮಗಳು ಪ್ರಕಾಶನಿಗಿಂತ ಕುಳ್ಳ, ಪ್ರಮೋದ್ ಈಚೆ ಕಡೆ ಬರ್ತಾನೆ. ಕೊಟ್ಟಂಥದ್ದು ನೀಟಾಗಿ ಬರ್ಕೋರಿ. ಪ್ರಮೋದ್ ಎಷ್ಟು 4 ಜನ ಕೊಟ್ರ. ಸೊ ಅದಕ್ಕೋಸ್ಕರ ನೀವೇನು ಮಾಡಿರಿ, ಇಲ್ಲಿ ಮ್ಯಾಗ ಒಂದು ಲೈನ್ ಹಾಕ್ಬಿಡ್ರಿ. ಹೌದಾ, ಲೈನ್ ಹಾಕ್ಬಿಡ್ರಿ, ಯಾರ್ಯಾರು ಎಷ್ಟೆಷ್ಟು ಎತ್ತರ ಅದ ನೋಡಿಬಿಡೋಣ. ಹೌದಾ, ನೋಡಲಿ ಮೊದಲನೇ ಪ್ರಶ್ನೆ ಏನು ಕೇಳೋಣ, ಪ್ರಕಾಶ ಎನ್ನುವನು ಅರುಣನಿಗಿಂತ ಎತ್ತರ. ಪ್ರಕಾಶ್ ಅನ್ನೋನು ಏನು ಮಾಡ್ಯಾನಪ್ಪ, ಈ ಪ್ರಕಾಶ ಅರುಣನಿಗಿಂತ ಎತ್ತರ. ಹೌದಾ, ಎತ್ತರದನ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳೋಣ, ಅರುಣನು ವರುಣನಿಗಿಂತ ಕುಳ್ಳನು. ಅರುಣ ಈ ವರುಣನಿಗಿಂತ ಕುಳ್ಳನು. ಅಂದ್ರೆ ಇವ ಎಷ್ಟಪ್ಪ, ಇಷ್ಟು ಸ್ವಲ್ಪ ಹೈಟ್ ಅದಾನ ಅನ್ಕೋರಿ. ಈ ಅರುಣನಿಗಿಂತ ಕುಳ್ಳ, ಇವ ಇಷ್ಟ ಅದಾನ. ಹೌದಾ, ಇವನ್ಕಿ ಇವ ಕುಳ್ಳದಾನ. ಹೌದಾ, ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ಯಾರ ನೋಡ್ರಿ, ಆದರೆ ವರುಣನಿಗಿಂತ ಎತ್ತರದವನು. ಈ ಏನದನಲ್ಲ, ಅರುಣನು ವರುಣನಿಗಿಂತ ಕುಳ್ಳವನು. ಕುಳ್ಳ ಅಂದ್ರೆ ಇವನ್ಕಿವ ಗಿಡ್ಡನ. ಪ್ರಮೋದ್ ಏನು ಮಾಡ್ಯಾನ, ಪ್ರಮೋದ ಪ್ರಕಾಶಿಗಿಂತ ಕುಳ್ಳದನ. ನೋಡು, ಈ ಪ್ರಕಾಶನಿಗಿಂತ ಯಾರು, ಈ ಪ್ರಮೋದ ಕುಳ್ಳದನ. ಸೊ ಇಷ್ಟು ಬರ್ಕೊಳ್ಳೋಣ, ಇಷ್ಟು ಈತ ಏನು ಮಾಡ್ಯಾನ, ಕುಳ್ಳದನ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳೋಣ, ಆದರೆ ವರುಣನಿಗಿಂತ ಎತ್ತರದವನು, ಇವನ್ಕಿಂತ ಈತ ಎತ್ತರದವನು, ಇಷ್ಟೇ ಎತ್ತರದನ. ಇವನ್ಕಿಂತ ಈತ ಏನು ಮಾಡ್ಯಾನ, ಎತ್ತರದನ. ಹೌದಾ, ಹಾಗಾದರೆ ಈ ಗುಂಪಿನಲ್ಲಿ ಎತ್ತರದವರು ಯಾರು, ಎಲ್ಲಕ್ಕಿಂತ ಹೈಟ್ ಯಾರು, ಪ್ರಕಾಶನೇ ಇಲ್ಲ. ಹಾಗಾಗಿ ನಮ್ಮ ಆನ್ಸರ್ ಈಸ್
ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಈ ರೀತಿ ನೀವೇನು ಮಾಡಬೇಕಾಗ್ತದೆ, ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಕೊಂಡು ಬಿಡಿಸ್ಬೇಕಾಗ್ತದೆ. ನೋಡಿ ದೋಸ್ತ, ಡೈಲಿ ನಾ ಏನು ಮಾಡ್ತೀನಿ, ಇಂಥ ಪ್ರಶ್ನೆಗಳನ್ನು ಡೈಲಿ ತರ್ತಿರ್ತೀನಿ. ಅದಕ್ಕೋಸ್ಕರ ನೀ ಸಬ್ಸ್ಕ್ರೈಬ್ ಆಗು, ಡೈಲಿ ಪ್ರಾಕ್ಟೀಸ್ ಮಾಡು. RRB ಹೊಡಿತೀನಿ, RRB ಹೊಡಿ, ಲ್ಯಾಂಡ್ ಸರ್ವೆ ಹೊಡಿ. ಯಾವತ್ತು ಕಾಂಪಿಟೇಷನ್ ಕೇಳ್ತಾನೆ ಕೇಳಿ ಅರ್ಜಿ ಹಾಕು. ಬರೀ ಅರ್ಜಿ ಹಾಕಿ ಕೂತ್ರೆ ನೌಕರಿ ಸಿಗಲ್ಲ. ಅರ್ಜಿ ಹಾಕು, ಹೊಡಿ. ಇನ್ನೊಂದು ಹೇಳ್ತೀನಿ ದೋಸ್ತ, ಲೈಬ್ರರಿದವ್ರು ಭಾಳ ಕಷ್ಟಪಡ್ತಿರ್ತೀರಿ. ಲೈಬ್ರರಿಗೆ ಕೂಡ ದುಡ್ಡು ಮನೆಯವ್ರೇ ಕೊಡ್ತಿರ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಅವ್ರಿಗೆ ಯಾವತ್ತೂ ಮೋಸ ಮಾಡೋಕ್ಕೆ ಹೋಗಬೇಡ್ರಿ. ಪ್ರಯತ್ನ ಇರಲಿ. ಪ್ರಯತ್ನ ಇದ್ರೆ ನಿಮ್ಗೆ ಏನಾಗ್ತೈತಿ, ಜಯ ಸಿಗ್ತೈತಿ. ಪ್ರಯತ್ನ ಎಲ್ಲಿ ಮೋಸ ಮಾಡಲ್ಲ, ಎಲ್ಲಿ ನೀನು ಬುಕ್ ಮೋಸ ಮಾಡಲ್ಲ, ಎಲ್ಲಿ ಕೈ ಕೊಡಲ್ಲ ಅಂತ ಹೇಳ್ತೀನಿ. ಒಂದು ಜಾಗನಾಗ ನಿನಗೆ ಆ ಓದೋದು ಹಿಡಿತದಂತ ನಾ ಹೇಳ್ತೀನಿ. ಹೌದಾ? ಓಕೆ, ಧನ್ಯವಾದಗಳು.